ಅಲ್ಲ, ನಾವೆಲ್ಲ ಹಿಂಗ್ ನಿಂತಿದ್ರೆ ಮಹೇಶನ್ ಡೌಟ್ ಬರೋದಿಲ್ವಾ? ನಾವ್ ಹೇಳೋಷ್ಟು ಹೇಳಿದ್ವಿ, ಮಿಕ್ಕಿದೆಲ್ಲ ಹಿಂಗ್ ನೋಡ್ಕೋತಾರೆ. ಮಹೇಶಂಗ್ ಗೊತ್ತಾಗ್ಬಾರ್ದು ಅಷ್ಟೇ, ಸುಮ್ಮನಿರು. ಇವಾಗ ನಾನು ನೋಡ್ಕತೀನಿ. ಎಲ್ಲಾದ್ರೂ ಹೊರಟು ಹೋಗು, ಇವ್ರು ನಿನ್ನ ಡ್ರಾಪ್ ಮಾಡ್ತಾರೆ. ಏನ್ ಹೇಳ್ತಿದ್ದೀರಲ್ಲ ತಕ್ಕ? ಏನು ಎತ್ತ ಅಂತ ಪ್ರಶ್ನೆ ಕೇಳ್ಕೊಂಡು ಹಠ ಮಾಡ್ಬೇಡ. ನೋಡು, ನಾವೆಲ್ಲ ವ್ಯವಸ್ಥೆ ಮಾಡಿದೀವಿ, ಮೊದ್ಲು ಇಲ್ಲಿಂದ ಹೊರಟು ಹೋಗು. ಏನಿದು? ಮತ್ತೆ ಮತ್ತೆ ಎಲ್ರೂ ಅದನ್ನೇ ಹೇಳ್ತಿದ್ದೀರಾ? ಈ ಅಮ್ಮ ಕೆಂಪಮ್ಮಜ್ಜಿ ಎಲ್ಲ ಸೇರ್ಕೊಂಡು ಇದನ್ನ ತುಂಬಾ ಸರಿ ಟ್ರೈ ಮಾಡಿದ್ದಾರೆ. ನಾನ್ ಎಲ್ಲಿಗೂ ಹೋಗಲ್ಲ ಲತಕ್ಕ. ಕಷ್ಟಕ್ಕೆ ಹೆದರ್ಕೊಂಡು ಓಡ್ ಹೋಗೋ ಅಂತವಳಲ್ಲ ನಾನು. ಯಾಕೆ ಹಠ ಮಾಡ್ತಿದೀಯ? ಓಡ್ ಹೋಗಿ ಇಲ್ಲಿಂದ. ಇಡೀ ಜೀವನ ಓಡಿದ್ದೀನಿ ಅಜ್ಜಿ, ಆದ್ರೆ ನನಗ್ ಬೇಕಾಗಿದ್ ಸಿಗ್ಲೇ ಇಲ್ಲ. ಇನ್ ಮುಂದೆ ನಾನ್ ಓಡಲ್ಲ ಅಜ್ಜಿ. ಅದೇನಾಗುತ್ತೋ ಹಾಗೇ ಬಿಡ್ಲಿ, ನಾನು ನೋಡೇ ಬಿಡ್ತೀನಿ. ಆರಾಧ್ನಾ, ಪ್ಲೀಸ್ ಅಮ್ಮ, ಹೇಳಿದ್ ಮಾತ್ ಕೇಳು. ಅಯ್ಯಯ್ಯೋ ಲತಕ್ಕ, ಇವ ಬೇರೆ ಬಂದ್ನಲ್ಲ, ಈಗ ಎಂತ ಮಾಡೋದು? ಇವ ಹೋಗಿ ಮಹೇಶನ ಹತ್ರ ಫಿಟ್ಟಿಂಗ್ ಇಡ್ತಾನ ಅಂತ ಈಗ. ಏನೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಿದ್ದೀರಾ? ಮಹೇಶ್ ಸರ್ ಏನೋ ಶಾಸ್ತ್ರ ಇದೆ ಅಂತ ಹೇಳಿದ್ರು. ಏನಿದು ಬ್ಯಾಗು? ವಿಷಯ ಏನ್ ಹೇಳಿ? ಮೆಹಂದಿ ಬೇಕು ಅಂತ ಹೇಳಿದಿರಲ್ಲ, ತಂದಿದ್ದೀನಿ ತಗೊಳ್ಳಿ. ಏನಪ್ಪ? ಏನಂಟಿ? ಅವಳಿಗೆ ಈ ಮದ್ವೆ ಇಷ್ಟ ಇಲ್ಲ. ಎಷ್ಟು ಸರ್ತಿ ಹೇಳದ್ ನಿನ್ಗೆ? ಇನ್ನೊಂದೆರಡು ದಿನದಲ್ಲಿ ಅವಳ ಮದ್ವೆ. ಭಯ ಆಗ್ತಿದೆ, ಅವಳ ಜೀವನ ಏನಾಗ್ಬಿಡುತ್ತೋ ಅಂತ. ಸಮಾಧಾನ ಮಾಡ್ಕೊಳ್ಳಿ ಆಂಟಿ. ನೀನೇನು ಬರೀ ಸಮಾಧಾನ ಮಾಡ್ಬಿಡ್ತೀಯ? ಒಬ್ಬ ತಾಯಿ ಕಷ್ಟ ನಿನಗೆ ಅರ್ಥನೇ ಆಗ್ತಿಲ್ವಾ? ನಾನು ಬರೀ ಸಮಾಧಾನ ಮಾಡ್ತಿಲ್ಲ ಆಂಟಿ, ಓಪ್ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ಬಯಸೋರಲ್ಲಿ ನಾನು ಒಬ್ಬ. ಅವ್ರಿಗೆ ಒಳ್ಳೇದು ಆಗೇ ಆಗತ್ತೆ. ಮೂರ್ತಿ ಅಂಕಲ್, ನಿಮಗೆ ನನ್ ಮೇಲೆ ಏನ್ ದ್ವೇಷ ಇದೆಯೋ ಅದ್ ನನಗ್ ಗೊತ್ತಿಲ್ಲ. ಆದ್ರೆ ಈ ಮನೆ ಮಗನ ಈ ಮನೆಯಿಂದ ದೂರ ಮಾಡಿದ್ರೆ ನೀವು ಸಕ್ಸಸ್ ಆಗಿದ್ದೀರಾ. ನಂಗೂ ಅಮ್ಮಂಗೂ ಈಗ್ಲೇ ಗೊತ್ತಾಗ್ಬೇಕು ರಾಜ್ ಎಲ್ಲಿದ್ದಾನೆ ಅಂತ. ಅಮ್ಮು, ಏನಂತ ಹೇಳ್ತಾ ಇದೀಯಾ? ನಾನ್ ಯಾಕೆ ರಾಜ್ ಜೊತೆ ಮಾತಾಡಿದ್ನಲ್ಲ? ಬರೀ ಮಾತಾಡಿದ್ರೆ ಮುಗಿತಾ ಅಮ್ಮ? ಇದನ್ನ ಮೂಗುಕ್ ತುಪ್ಪ ಸವರೋದು ಅಂತಾರೆ. ಅವನು ಈ ಮನೆ ಮಗ, ಈ ಮನೇಲಿ ಇರ್ಬೇಕು. ಅವನ ಕರ್ಕೊಂಡೋಗಿ ಅಲ್ಲೆಲ್ಲೋ ಇಟ್ರೆ. ಅಂಕಲ್, ರಾಜ್ ಎಲ್ಲಿದ್ದಾನೆ ಅಂತ ಹೇಳಿ,
ನೀವ್ ಹೇಳೋ ತನಕ ನಾನ್ ನಿಮ್ಮನ್ನ ಹೋಗೋದಕ್ಕೆ ಬಿಡೋದಿಲ್ಲ. ಸುಶಾಂತ್ ಎಲ್ಲಿದ್ದಾನೆ ಅಂತ ನಾನು ಯಾರಿಗೂ ಹೇಳಲ್ಲ. ಅವನು ಎಲ್ಲಿದ್ದಾನೋ ಅಲ್ಲಿ ಚೆನ್ನಾಗಿದ್ದಾನೆ, ಜವಾಬ್ದಾರಿ ಕಲಿತಾ ಇದ್ದಾನೆ. ಧರ್ಮನಿಗೆ ಬೇಕಾಗಿರೋದು ಅದೇ. ಅಲ್ಲಿಗೆ ವಿಷಯ ಮುಗಿತು. ಸುಶಾಂತ್ ಈ ಮನೆಗೆ ಬರೋ ಮಾತು ಬಂದ್ರೆ ಅವನಿಲ್ಲಿಗೆ ಬರುವಾಗ ಹೊಸ ಮನುಷ್ಯನಾಗಿ ಬರಬೇಕು, ಬರ್ತಾನೆ. ಅಲ್ಲಿವರೆಗೂ ಈ ಮನೆ ನೆರಳು ಕೂಡ ಅವನ ಮೇಲೆ ಬೀಳೋದು ಬೇಡ. ಸರಿಯಾಗಿ ಹೇಳಿದೆ ಮೂರ್ತಿ. ನಾನು ಹೇಳ್ತಾ ಇರೋದು ಅದನ್ನೇ. ಸುಶಾಂತ್ ಈ ಮನೆಯಿಂದ ಹೊರಗೆ ಹೋಗುವಾಗ ನಮ್ಮ ಮಧ್ಯೆ ಆಗಿರೋ ಮಾತು ಕೂಡ ಅದೇ. ಒಂದೋ ನನ್ನ ಕೈಯಲ್ಲಿ 1 ಲಕ್ಷ ದುಡಿಯೋದಕ್ಕಾಗೋದಿಲ್ಲ ಅಂತೇಳಿ ಅವನು ಸೋಲೊಪ್ಕೊಂಡು ಮನೆಗೆ ವಾಪಸ್ ಬರಬೇಕು, ಇಲ್ಲ 1 ಲಕ್ಷ ದುಡಿದು ನನಗೂ ಜವಾಬ್ದಾರಿ ಇದೆ ಅಂತೇಳಿ ತೋರಿಸ್ಬೇಕು. ಈ ಎರಡರ ಮಧ್ಯೆ ಯಾವುದೇ ಪರಿಹಾರ ಹುಡುಕಿದ್ರೂ ಒತ್ತಾಯದಿಂದ ಗೂಡು ಕಿತ್ತು ಪಾತ್ರೆಗಿತ್ತಿನ ಹೊರಗೆ ತೆಗೆದ ಹಾಗಿರುತ್ತೆ. ರೆಕ್ಕೆ ಬಲ್ತಿರೋದಿಲ್ಲ ಅಂತ ಪಾತ್ರೆಗಿತ್ತಿ ಇದ್ರೂ ಅಷ್ಟೇ, ಇರದೇ ಇದ್ರೂ ಅಷ್ಟೇ. ಈ ಮೂರ್ತಿ ಅಂಕಲ್ ಯಾವ್ದೇ ಟ್ರಿಕ್ಗೂ ಬಗ್ತಿಲ್ಲ. ಡ್ಯಾಡ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಏನಾದ್ರೂ ಮಾಡಿ ಈ ಮೂರ್ತಿ ಅಂಕಲ್ನ ಸಿಕ್ಕಾಕ್ಸ್ಬೇಕು. ಚೆನ್ನಾಗಂತಲ್ಲ ಆರಾಧನವ್ರೆ, ಅಂತ ನೀವು ನನ್ನ ಕೈ ಮೇಲೆ ಬರಬೇಡಿ ತೋಳಿ. ನಾಚ್ಕೋಬೇಡಿ ತಗೊಳ್ರಿ, ಬರ್ರಿ. ಅತ್ತೆ ಏನು ಅಂದಲ್ಲ, ಬರ್ರಿ ಪ್ಲೀಸ್ ರೀ. ನನಗೂ ಆಸೆ ಇರಲ್ವಾ ನನ್ನ ಹೆಂಡತಿ ಹೆಸರನ್ನ ಹಾಕ್ಸ್ಕೋಬೇಕು ಅಂತ. ಪ್ಲೀಸ್ ಪ್ಲೀಸ್ ರೀ ಅರ್ರನವ್ರಿ, ಅಂತ ಹಾಕ್ಬಿಡಿ ಎಷ್ಟೇ ಸಾಕು. ನೋಡಿ ಪ್ಲೀಸ್. ಅಯ್ಯೋ ಇಷ್ಟೆಲ್ಲ ಹಚ್ಕೊಬರ್ರದು ನೀವು ಮದುವೆ ಆಗೋರು, ಏಂತ ಬರ್ಬಿಡಿ ಸಾಕು. ಅಯ್ಯೋ ಅಳಿ ಅಂದ್ರೆ ಹಾಕದೆ ಅಲ್ವಾ? ಪ್ಲೀಸ್ ಪ್ಲೀಸ್ ಅಳಿ ಅಂದ್ರೆ ನೀ ಬನ್ನಿ ಅಳಿ ಅಂದ್ರೆ. ಇರು ಮಾವ, ಏಂತ ಹಾಕಿಸ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ಹೇಳಿ ಅಂದ್ರೆ ಬನ್ನಿ ಬನ್ನಿ ಹೇಳಿ ಪ್ಲೀಸ್. ಯಾರನ್ನವ್ರು ಏಂತ ಪ್ಲೀಸ್ ಬನ್ನಿ 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 ಹೇಳಿ ಬನ್ನಿ ಹಾಕ್ಲಿ ಬನ್ನಿ. ಅಳಿ ಅಂದ್ರೆ ಹೆಂಗಸರು ವಿಚಾರ ನಮ್ಗೆ ಯಾಕೆ? ಬೇಕಾದ್ರೆ ಬನ್ನಿ ನಾವೇ ಸಿಟ್ಟಿಂಗ್ ಹಾಕುವ. ಶೇರಿಂಗ್ ಇಲ್ಲಪ್ಪ, ನಾನೇ ತರ್ತೀನಿ. ಬ್ಯಾಚುಲರ್ ಪಾರ್ಟಿ ಮಾಡೋಣ. ಮಾಡೋಣ ಮಾಡೋಣ ಮಾಡೋಣ, ಬಾ ಬಾ. ಯಾಕೆ ಯಾಕೆ ಇದನ್ನೆಲ್ಲ ಸಹಿಸ್ಕೋಬೇಕು ನೀನು? ಯಾಕೆ ಹೇಳಿ ಅಂದ್ರೆ ಯಾಕೆ ಯಾಕೆ ಹೇಳಿ ಅಂದ್ರೆ ಯಾಕೆ ಸೈಡ್ ಇಡ್ತಾ ಇದ್ದೀರಾ? ಬಾವ, ನಾವು ಯಾವ ಬ್ರ್ಯಾಂಡ್ ಕುಡಿತಾ ಇದೀವಿ ಅಂತ ಯಾರಿಗೂ ಗೊತ್ತಬಾರದು. ಬೈ ಸರ್ ತೊಳಿ. ಯಾವ ಇವೆಲ್ಲ ಚಿಕ್ಕ ಮಗಳ ತರ ಚಿಪ್ಸ್ ತಂದು ಕಡ ಅಸಹ್ಯ. ರಾಜಲಕ್ಷ್ಮಿ ನಿಂತಿದೆಯಲ್ಲ, ಕೂತ್ಕೋ, ನಮ್ಮ ಜೊತೆ ಕಂಪ್ನಿ ಕೊಡು. ರಾಜಲಕ್ಷ್ಮಿ, ನಮ್ಮ ಅಳಿಯಂದ್ರು ಕುಡಿತಾ ಇರ್ಬೇಕಾದ್ರೆ ಮಾತಾಡ್ತಾರೆ, ಅದನ್ನ ಕೇಳಕ್ಕೆ ಕಿವಿ ಇಂಪು.
ಅಳಿಯಂದ್ರೆ ಸಂಕೋಚ ಪಡ್ತದ್ರೆ ನೀವೊಂದ್ಸರಿ ಕರೀರಿ. ನೋ ಮವ ನೋ. ಅವನ ಯಾವುದೇ ಕಾರಣಕ್ಕೂ ನಮ್ಮ ಜೊತೆ ಕೂರಿಸ್ಕೊಳ್ಳಲ್ಲ. ಅವನು ನಾರ್ಮಲ್ ಆಗಿದ್ದಾಗಲೇ ಏನೇನೋ ಮಾಡ್ಬಿಡ್ತಾನೆ. ಇನ್ನು ಎಣ್ಣೆ ಹಾಕಿದ್ಮೇಲೆ ಕೇಳಂಗೇ ಇಲ್ಲ. ಅಲೋ, ನನ್ ಕುಡಿಯೋ ಅಭ್ಯಾಸ ಇಲ್ಲ. ರಾಜಲಕ್ಷ್ಮಿ ಏನ್ ಹಿಂಗಂದ್ಬಿಟ್ಟೆ? ಗಂಡಸರು ಮರ್ಯಾದಿನ ತೆಗೆದ್ಬಿಟ್ಟಲ್ಲ ನೀನು. ಓಲಿ ಬಿಡಿ ಬಾವ, ಕುಡಿದಿಗಿರೋರನ್ನ ಬಲವಂತ ಮಾಡಬಾರ್ದು. ಅದಾಗೆ ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿರುತ್ತೆ. ತಗೊಳ್ಳಿ. ಬಾವ, ಇದ್ರ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ಇದ್ಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲ್. ಅದಕ್ಕೇನಂತೇಳಿ ಅಂದ್ರೆ ಮಾಡ್ಸಣ. ರಾಜಲಕ್ಷ್ಮಿ ಏನ್ ನಾನ್ ಮಾಡ್ಬೇಕಾ? ಅಯ್ಯೋ ನೀನ್ ಮಾಡ್ಬೇಡಪ್ಪ, ಹೋಗಿ ನನ್ನ ಹೆಂಡತಿ ಮಗಳಿಗೆ ಹೇಳು, ಬಜ್ಜಿ ಸಖತ್ತಾಗಿ ಮಾಡ್ತಾಳೆ. ನಾನು ಹೇಳ್ದೆ ಅಂತ ನಾನ್ ಬೇಡ ಬಿಡು, ನನ್ನ ಅಳಿಯಂದ್ರಿಗೆ ಬೇಕು ಅಂತ ಹೇಳಿ ಮಾಡಿಸು. ಓ, ನಾನು ಹೇಳ್ದೆ ಬೇಕೇ ಬೇಕು ಅಂತ ತಗೊಂಬ. ಅಳಿಯಂದ್ರೆ ನೋಡಿ ಸಾಕ? ಕಮ್ಮಿ ಆಯ್ತಮ್ಮವ. ಆರಾಧನವ್ರೆ, ಪುರುಷೋತ್ತಮರ್ಗೆ ಬಜ್ಜಿ ಬೇಕಂತೆ, ಅದು ನೀವೇ ಮಾಡ್ಕೊಡ್ಬೇಕಂತೆ. ಏನಪ್ಪ ನೀನ್ ಹೇಳ್ತಿರೋದು? ಗಂಡಸ್ರೆಲ್ಲ ಅಲ್ಲಿ ಕುಡಿತಾ ಇದ್ರೆ ಮದ್ವೆ ಹುಡುಗಿ ಬಜ್ಜಿ ಮಾಡ್ಕೊಂಡು ತಂದು ಕೊಡ್ಬೇಕಾ? ಓಕೆ ಸರಿ, ನಾನು ಅವ್ರಿಗೆ ಹೇಳ್ತೀನಿ. ಶಿವ ಪರಮಾತ್ಮ. ಬಜ್ಜಿಯಲ್ಲಿ ಅದು ಅವ್ರ ಕೈಗೆ ಗೋರಂಟಿ ಹಾಕ್ತಿದಾರಲ್ಲ. ಹಾಕಿದ್ರೆ ಅಲ್ಲ ಆಡ್ಕೊಡಲ್ಲ ಅಂದ. ಅಲ್ಲ ಮಹೇಶರ್, ಅದು ಅವಳ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ಮಹೇಶರ್ 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 ಬಜ್ಜಿ ಹಾಕಲ್ಲ ಅಂದ್ಯಾ? ಅಲ್ಲ ರೀ, ಅವಳು ಮೆಹಂದಿ ಹಾಕಿಸ್ಕೊತಾ ಇದ್ದಾಳೆ. ಹಾಕಿಸ್ಕೊಂಡ್ರೇನು? ಇನ್ನೊಂದ್ ಕೈ ಖಾಲಿ ಇದೆಯಲ್ಲ. ನೀನ್ ಕುತ್ಕೋ, ನಾನು ಮಾಡ್ಕೊಡ್ತೀನಿ. ಬೇಡ, ಅವನ್ ಹೆಂಡತಿ ಆಗೋಳು. ನಾಳೆ ದಿನ ಅವನ್ ಕಷ್ಟ ಏನು ಇಷ್ಟೇನು ಅಂತ ಇವತ್ತು ತಿಳ್ಕೋಬೇಕು. ಹೋಗ್ ಮಾಡ್ಕೊಡು.